ತುಂಬ ಸೊಬಗ ನಾನೇ ಇಲ್ಲಿ ಬಹಳ ಏನು ಕ್ಲೀನ್ ಹ್ಯಾಂಡ್ ಅನ್ನುವಂತಹ BC ನಾಗೇಶ್ ಶಿಕ್ಷಣ ಸಚಿವರು ಅವರ ಇಲಾಖೆಯಲ್ಲಿ ಸಮವಸ್ತ್ರದಲ್ಲಿ ನೂರಾರು ಕೋಟಿ ರೂಪಾಯಿ ಹಗರಣ ನಡೆಯಿತು. ಅಂದರೆ ಪ್ರತಿ ಇಲಾಖೆಯಲ್ಲೂ ಕೂಡ ಈ ರೀತಿಯಾದಂಥ ಹಗರಣಗಳು ನಡೀತಾ ಇರುವಂಥದ್ದು. ಇನ್ನು ಬಹಳ ಗಂಭೀರವಾದಂಥ ವಿಚಾರ, ಬಹುಶಃ ಅದು ರಾಜ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಬೇಕಾಗಿತ್ತು, ದೊಡ್ಡ ಮಟ್ಟದ ಡಿಬೇಟ್ಗಳಾಗಬೇಕಾಗಿತ್ತು. ದುರದೃಷ್ಟವಶಾತ್ ಆಗಲಿಲ್ಲ. BJPಯ ಹಿರಿಯ ನಾಯಕ ಮತ್ತು ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ BJPಯಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ 2,500 ಕೋಟಿ ರೂಪಾಯಿ ಕೇಳಿದರು. ದೆಹಲಿಯಿಂದ ಬಂದಂಥವರು ಕರ್ನಾಟಕದಲ್ಲಿ 2,500 ಕೋಟಿ ರೂಪಾಯಿ ದುಡ್ಡಿದ್ರೆ ಯಾರೂ ಮುಖ್ಯಮಂತ್ರಿ ಆಗ್ಬೋದು ಅನ್ನುವಂಥ ಗಂಭೀರ ಆರೋಪವನ್ನು ಆಡಳಿತ ಪಕ್ಷದಲ್ಲಿರುವಂತಹ ಒಬ್ಬ ಶಾಸಕ ಆಡಿದರೂ ಕೂಡ ಇದರ ಬಗ್ಗೆ ಈ ನಾಡಿನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಲಿಲ್ಲ ಅನ್ನೋಂಥದ್ದು ಅತ್ಯಂತ ವಿಷಾದನೀಯ. ಇನ್ನು ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಮಗ 10% ಕಮಿಷನನ್ನು, ಅಂದರೆ 21,000 ಕೋಟಿ ರೂಪಾಯಿಯ ಆ ಒಂದು ಕಾಮಗಾರಿ ಏನಿದೆ ಅದರಲ್ಲಿ 10% ತಗೊಂಡಿದ್ದಾರೆ ಅನ್ನುವಂಥದ್ದನ್ನು ಅವರದೇ ಪಕ್ಷದ ವಿಶ್ವನಾಥ್ ಅವರವರು ಗಂಭೀರವಾಗಿ ಆರೋಪ ಮಾಡಿದರು. ಈ ರೀತಿ ಭ್ರಷ್ಟಾಚಾರದ ಪ್ರಕರಣ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇಲ್ಲಿ ಅರಾಜಕತೆ, ಪಠ್ಯಪುಸ್ತಕ ಪರಿಷ್ಕರಣೆಯಂತಹ ಒಂದು ಈ ಕರ್ನಾಟಕ ರಾಜ್ಯದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆ ಅದರ ಅಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಬಹಳ ಗೌರವಯುತವಾದಂತಹ ಸ್ಥಾನ. ಅದನ್ನು ಹಿರಿಯ ಸಾಹಿತಿಗಳು ಅಂಥವರಿಗೆ ಕೊಡ್ತಾ ಇದ್ದಿದ್ದನ್ನು ಒಬ್ಬ RSS ಕಾರ್ಯಕರ್ತನಿಗೆ ಯಾವುದೇ ಕ್ವಾಲಿಟಿ ಇಲ್ಲದ, ಯಾವುದೇ ಶೈಕ್ಷಣಿಕ ದೊಡ್ಡ ಹಿನ್ನೆಲೆ ಇಲ್ಲದ ಒಬ್ಬರಿಗೆ ಕೊಡುವುದರ ಮೂಲಕ ಇಲ್ಲಿ ಯಾವ ರೀತಿ ಪಠ್ಯಪುಸ್ತಕಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು, ಟಿಪ್ಪು ಸುಲ್ತಾನ್ರವರನ್ನು, ನಾರಾಯಣ ಗುರು ಅವರನ್ನು ಎಲ್ಲರನ್ನ ಹೀಯಾಳಿಸುವುದರ ಮೂಲಕ ಯಾವ ರೀತಿ ಪಠ್ಯಪುಸ್ತಕ ಪರಿಷ್ಕರಣೆ ಇವತ್ತು ಕುವೆಂಪುರವರನ್ನು ಮಾಡಿದ್ದಾರೆ ಅನ್ನೋಂಥದ್ದು ಗೊತ್ತಿದೆ. ಜನರ ಅಗತ್ಯ ಮೂಲಭೂತ ಸೌಕರ್ಯಗಳು, ಅದು ಉದ್ಯೋಗ ಇರ್ಬೋದು, ಅದು ಶಿಕ್ಷಣ ಇರ್ಬೋದು, ಅದು ಆರೋಗ್ಯದಿರ್ಬೋದು, ಈ ಇದನ್ನೆಲ್ಲವನ್ನು ಬಿಟ್ಟು ಧರ್ಮದ ಬಗ್ಗೆ ವಿಷಬೀಜ ಬಿತ್ತುವಂಥ ವಿಚಾರಗಳನ್ನು ಇವರು ತೆಗೆದುಕೊಂಡದ್ದು ನೋಡಿದ್ದೀವಿ. ಇಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಇರ್ಬೋದು, ಮತ್ತು ಏನು ಆ್ಯಂಟಿ ಕನ್ವರ್ಷನ್ ಬಿಲ್, ಮತಾಂತರ ನಿಷೇಧ ಕಾಯ್ದೆಯನ್ನು ಸುಗ್ರೀವಾಜ್ಞೆ ಮೂಲಕ ತಂದರು. ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಬೇಕಾದ್ರೆ ಇವರು ಹೇಳಿದ್ದೇನು ಅಂತ ಹೇಳಿದ್ರೆ, ಇಲ್ಲಿ ಬಹಳ ಒತ್ತಾಯದ ಮತಾಂತರಗಳು ಆಗ್ತಾ ಇದೆ ಅಂತ ಹೇಳ್ಕೊಂಡು ತಮ್ಮ ಮಾಧ್ಯಮದ ಮೂಲಕ ರಾಜ್ಯ ಸರ್ಕಾರವನ್ನು ಅಥವಾ ಹೋಮ್ ಡಿಪಾರ್ಟ್ಮೆಂಟನ್ನು ನಾನು ಕೇಳುವುದು, ಬಲವಂತದ ಮತಾಂತರ ಆಗಿದ್ದರೆ ಬಲವಂತದ ಮತಾಂತರದ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು FIR ದಾಖಲಾಗಿದೆ? ಬಲವಂತದ ಮತಾಂತರ ಆಗಿದ್ದರೆ FIR ದಾಖಲಾಗಬೇಕಲ್ಲ, ಎಷ್ಟು FIR ದಾಖಲಾಗಿದೆ? ಈ ಮತಾಂತರ ನಿಷೇಧ ಕಾಯಬೇಕಾದ್ರೆ ಯಾಕೆ ಅಸೆಂಬ್ಲಿಯಲ್ಲಿ ಇಲ್ಲಿ ಚರ್ಚೆ ಇಲ್ಲ? ಯಾಕೆ ವಿಧಾನ ಪರಿಷತ್ನಲ್ಲಿ ಇರಲಿಲ್ಲ? ಅಂದರೆ ಒಟ್ಟಿನಲ್ಲಿ ತನ್ನ ಆಡಳಿತ ವೈಫಲ್ಯ, ಭ್ರಷ್ಟಾಚಾರ ಇದನ್ನೆಲ್ಲ ಮರೆಮಾಚಲಿಕ್ಕೆ BJP ಸರ್ಕಾರ ಈ ರೀತಿಯಾದಂತಹ ಒಂದು ಜನರ ಮನಸ್ಸನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ರೀತಿಯಾದಂಥ ಬೇರೆ ಬೇರೆ ವಿಚಾರಗಳನ್ನು ಕೆದಕ್ತಾ ಇರುವಂಥದ್ದು. ಇತ್ತೀಚೆಗೆ ನೀವು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಮತ್ತು ಮೈಸೂರಿಗೆ ಬಂದಿದ್ದರು. ಅವತ್ತು ಅವರಿಗಾಗಿ ಬಹುಶಃ ಬೆಂಗಳೂರಿನಲ್ಲಿ 23 ಕೋಟಿ, ಇಲ್ಲಿ ಕೂಡ 13 ಕೋಟಿ ಏನೋ ಇಲ್ಲಿ ಖರ್ಚು ಮಾಡಿದ್ದಾರೆ. ಆ ರಸ್ತೆಗಳೆಲ್ಲ ಈಗ ಕಿತ್ತು ಹೋಗ್ತಾ ಇದೆ. ಈ ರೀತಿಯಾದಂತಹ ಒಂದು ಕಡು ಭ್ರಷ್ಟ ಸರ್ಕಾರ ಇಲ್ಲಿರುವಂಥದ್ದು. ಆದರೆ ದುರದೃಷ್ಟ ಅಂತ ಹೇಳಿದ್ರೆ, ಇದನ್ನೆಲ್ಲವನ್ನು ಸಮರ್ಥವಾಗಿ ವಿರೋಧಿಸಬೇಕಾಗಿದ್ದಂತಹ ಈ ಸೋಕಾಲ್ಡ್ ವಿರೋಧ ಪಕ್ಷಗಳು ಕೂಡ ಎಲ್ಲೋ ಒಂದು ಕಡೆ ಸಮರ್ಥವಾಗಿ ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಇನ್ನು PSI ಹಗರಣದಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಭಾಗಿಯಾಗಿದ್ದು ವಿಚಾರ ಬೆಳಕಿಗೆ ಬಂದಿದೆ. ಹಲವಾರು ಕಾಂಗ್ರೆಸ್ನ ನಾಯಕರುಗಳು ಕೂಡ ಅರೆಸ್ಟ್ ಆಗಿದ್ದಾರೆ.
ಹಾಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಬದ್ಧತೆ ಇರುವಂತಹ ಒಂದು ಪಕ್ಷವಾಗಿ, ಒಂದು ವಿರೋಧ ಪಕ್ಷವಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಕಳೆದ BJP ಸರ್ಕಾರದ ಅರಾಜಕತೆಯ ವಿಚಾರವನ್ನು ನಾವುಗಳು ಜನರ ಮುಂದೆ, ಕರ್ನಾಟಕದ 6.5 ಕೋಟಿ ಜನರ ಮುಂದೆ ಇಡಬೇಕು ಅನ್ನೋಂಥ ಉದ್ದೇಶಕ್ಕೆ ನಾವು ಒಂದು ಕಿರುಹೊತ್ತಿಗೆಯನ್ನು ನಾವು ಇವತ್ತು ಬಿಡುಗಡೆಯನ್ನು ಮಾಡ್ತಾ ಇದ್ದೇವೆ. ಅರಾಜಕತೆಯ ದಿನಗಳು BJP ಅಂಥೇಳಿ. ಆ ಮೂಲಕ ನಾಡಿನ ಜನತೆಗೆ ಈ ಆಡಳಿತ ವರ್ಗದ ಕರಾಳ ಇತಿಹಾಸವನ್ನು ತಿಳಿಸುವ ಕೆಲಸವನ್ನು ಜನರ 6.5 ಕೋಟಿಗೆ ಜನರಿಗೆ ತಲುಪಿಸಲಿಕ್ಕೆ ನಾವು ಬದ್ಧರಾಗಿದ್ದೀವಿ. ಇಂದಿನಿಂದ ಮುಂದಿನ 1 ವರ್ಷದ ಚುನಾವಣೆವರೆಗೆ ಜನರ ಬಳಿಗೆ ನಾವು ಹೋಗ್ತೀವಿ. ಇವರ ಅರಾಜಕತೆಯನ್ನು ಮತ್ತು ವಿರೋಧ ಪಕ್ಷಗಳ ವೈಫಲ್ಯತೆಯನ್ನು ನಾವು ಎತ್ತಿ ಹಿಡಿತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಪುಸ್ತಕವನ್ನು ನಾವು ಇವತ್ತು ಬಿಡುಗಡೆಯನ್ನು ಮಾಡಲಿದ್ದೀವಿ. ಆಫೀಸಿಂದ ಗೊತ್ತಾಗಿಲ್ಲ. ಇನ್ನು ಈ BJP ಸರ್ಕಾರದ ಅರಾಜಕತೆ, ವಿರೋಧ ಪಕ್ಷಗಳ ವೈಫಲ್ಯ ಇದೆಲ್ಲದ ಕುರಿತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೃಹತ್ ಜನಾಧಿಕಾರ ಸಮಾವೇಶವನ್ನು ಮಾಡ್ತಾ ಇದೆ. ಈಗಾಗಲೇ ಮಂಗಳೂರಿನಲ್ಲಿ ಮತ್ತು ದಾವಣಗೆರೆಯಲ್ಲಿ ಜನಾಧಿಕಾರ ಸಮಾವೇಶ ಆಗಿದೆ. ಮೈಸೂರಿನಲ್ಲಿ ಬರುವ 17ನೇ ತಾರೀಕು, ಜುಲೈ 17ನೇ ತಾರೀಕು ರಾಜೀವ್ ನಗರದ ಅಲ್ ಬದರ್ ಮೈದಾನದಲ್ಲಿ ಒಂದು ಬೃಹತ್ ಜನಾಧಿಕಾರ ಸಮಾವೇಶ ಇದರಲ್ಲಿ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಭಾಗವಹಿಸಲಿದ್ದಾರೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಿಮೊಮ್ಮಗ ರಾಜರತ್ನಂ ಅಂಬೇಡ್ಕರ್ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಹಲವಾರು ಗಣ್ಯರು ಈ ಭಾಗವಹಿಸುವ ಒಂದು ಕಾರ್ಯಕ್ರಮ ಕೂಡ ಜುಲೈ 17ನೇ ತಾರೀಕು ನಡೆಯಲಿದೆ ಅಂತ ಈ ವಿಚಾರದಲ್ಲಿ ವಿಸ್ಮೃತವಾದಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಲಿದ್ದೇವೆ. ಈಗ ರಾಜ್ಯ ಉಪಾಧ್ಯಕ್ಷರಾದ ಪುಟ್ಟನಂಜನ್ ಅವರು ಮಾತಾಡ್ತಾರೆ. 17ನೇ ತಾರೀಕು ಮಧ್ಯಾಹ್ನ 2:30 ಗಂಟೆಗೆ ರಾಜೀವ್ ನಗರದ ಅಲ್ ಬದರ್ ಮೈದಾನ, ಅಲ್ಲಿ ಅಲ್ ಬದರ್ ಸರ್ಕಲ್ ಪಕ್ಕನೇ ಇರುವಂಥ ಅಲ್ ಬದರ್ ಮೈದಾನದಲ್ಲಿ ಕಾರ್ಯಕ್ರಮ ನಡೀಲಿದೆ. ಮುಂದೆ ನಾವು ಅದನ್ನು ಒಂದು ವಿಶೇಷವಾದಂಥ ಇದೇ ವಿಚಾರದಲ್ಲಿ ಜನಾಧಿಕಾರ ಸಮಾವೇಶದ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಲಿದ್ದೇವೆ. ನಾನು ಅಡ್ವಾನ್ಸ್ ಆಗಿ ತಮಗೆ ಗಮನಕ್ಕೆ ತಂದಿದ್ದು. ಡಾಕ್ಟರ್ ರಾಜರತ್ನಂ ಅಂಬೇಡ್ಕರ್. ಬಂಧುಗಳೇ, ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಇಲಾಖೆಯಲ್ಲೂ ಕೂಡ ಅರಾಜಕತೆಯನ್ನು ನಾವು ಕಾಣ್ತಾ ಇದ್ದೇವೆ. ಬಹುಶಃ ಅದನ್ನು ಪ್ರತಿಯೊಂದು ವಿಚಾರಗಳನ್ನು ಆಧಾರ ಸಮೇತ ನಾವು ಆ ಕಿರು ಪುಸ್ತಕದಲ್ಲಿ ಮಾಹಿತಿಗಾಗಿ ಜನತೆಗಾಗಿ ನಾವು ತಂದಿದ್ದೇವೆ. ಇಲ್ಲಿ ಒಂದಲ್ಲ ಒಂದು ಥರದಲ್ಲಿ 3 ಪಕ್ಷಗಳು ಒಟ್ಟಾಗಿ ಆಡಳಿತ ನಡೆಸ್ತಾ ಇದೆ.
ಇಲ್ಲಿ ಜನರು ಇಂತಹ ಸಂದರ್ಭದಲ್ಲಿ ಜನರು ಸುಮ್ಮನೆ ಕೈ ಕೊಟ್ಟು ಕೂತ್ಕೊಳ್ಬಾರ್ದು ಅನ್ನೋದು ನನ್ನ ವಿನಂತಿ. ಯಾಕೆ ಅಂತಂದರೆ ಜನರು ತೆರಿಗೆ ಕಟ್ತಾ ಇದ್ದಾರೆ ಮತ್ತು ಓಟ್ ಹಾಕ್ತಾ ಇದ್ದಾರೆ. ಈಗಿರುವಾಗ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ತಟಸ್ಥವಾದರೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಭಾಳ ಅಧೋಗತಿಗೆ ಹೋಗ್ತಕ್ಕಂಥದ್ದನ್ನು ನಾವು ಕಾಣಬೇಕಾಗತ್ತೆ. ಈಗ ಉದಾಹರಣೆಗೆ ನರೇಂದ್ರ ಮೋದಿಯವರು ದೆಹಲಿ ಮತ್ತು ಗುಜರಾತ್ನಿಂದ ಇಲ್ಲಿಗೆ ಬಂದರು ಯೋಗ ಉದ್ಘಾಟನೆಗೆ. ನಾನು ಅದನ್ನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಯೋಗದ ಎಕ್ಸ್ಪರ್ಟ್ಸು ಭಾಳಷ್ಟು ಜನರಿದ್ದಾರೆ. ಅಲ್ಲಿಂದ ಅವರು ಇಲ್ಲಿಗೆ ಬಂದು ಹೇಳಬೇಕಾದ್ದೇನೂ ಇರಲಿಲ್ಲ. ಅದರಲ್ಲೂ ಕೂಡ ಅವರು ಅಲ್ಲಿಂದ ಇಲ್ಲಿಗೆ ಬಂದಂಥ ಖರ್ಚನ್ನು ಯಾವುದಾದ್ರೂ ಗ್ರಾಮಾಂತರ ಪ್ರದೇಶದ ಒಂದು ಹಳ್ಳಿಗೆ, ಒಂದು ಆಸ್ಪತ್ರೆಗೆ, ಒಂದು ಶಾಲೆಗೆ ಕೊಡ್ಬೋದಾಗಿತ್ತು. ಆ ದುಡ್ಡನ್ನು ಅಷ್ಟು ಖರ್ಚು ಮಾಡಬೇಕಾದ್ದಿಲ್ಲ. ಮತ್ತು ಇಲ್ಲಿ 24 MP ಗಳಿದ್ದಾರೆ, ಅವರ ಪಕ್ಷ ಇದೆ, ಅದನ್ನು ಬೆಂಬಲಿಸಿದಂಥ ಅನೇಕ ಸಂಘಟನೆಗಳಿವೆ. ಯಾರೂ ಕೂಡ ಕರ್ನಾಟಕದ ಮನೆ ಬಾಗಿಲಿಗೆ ಬಂದಿದ್ದಾರೆ, ಒಂದು ಸಾಂಸ್ಕೃತಿಕ ನಗರ ಮೈಸೂರಿಗೆ ಬಂದಿದ್ದಾರೆ, ಇಂತಿಂಥ ಅಭಿವೃದ್ಧಿ ಆಗಬೇಕು ಅಂತ ಯಾರೂ ಕೂಡ ಕೇಳಲಿಲ್ಲ. ಇದು ಒಂದು ಪ್ರಜಾಪ್ರಭುತ್ವದ ಒಂದು ದೊಡ್ಡ ದೌರ್ಬಲ್ಯ. ಅಥವಾ ಯಾರಿಗೆ ನರೇಂದ್ರ ಮೋದಿ ಅವ್ರಿಗೆ ಅವ್ರ ತಂದೆ ತಾಯಿಗಳಾದರೂ ಹೇಳ್ಬೋದಾಗಿತ್ತು, ಮಗನೇ 140 ಕೋಟಿ ಜನಸಂಖ್ಯೆ ಇದ್ದಾರೆ, ಇಷ್ಟೊಂದು ಸಮಸ್ಯೆಗಳಿವೆ, ನೀನು ಇಷ್ಟು ದುಂದುವೆಚ್ಚ ಮಾಡಬಾರ್ದಪ್ಪ, ಡ್ರೆಸ್ ಹಾಕೋದೇ ಆಗಲಿ ಇನ್ನೊಂದು ನಾವು ಮಾಡಬೇಡ ಅಂತ ಹೇಳೋದಿಲ್ಲ. ಪ್ರತಿ ಸಾರಿನೂ ಹೊರದೇಶಕ್ಕೆ ಹೋಗ್ತಾರೆ, ಅಲ್ಲಿಂದ ಏನಾದರೂ ಒಂದು ಚಿಂತನೆಯನ್ನು ತರ್ತಾರ, ಒಂದು ಯೋಜನೆಯನ್ನು ತರ್ತಾರ, ಅಥವಾ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರಾ? ಇದು ಯಾಕೆ ಹಿಂಗಾಗುತ್ತೆ ಅಂದರೆ ಜನರು ತಟಸ್ಥವಾಗಿದ್ದಾಗ ಪ್ರಜಾಪ್ರಭುತ್ವ ಅಧೋಗತಿಗೆ ಹೋಗುತ್ತೆ. ಈ ಎಲ್ಲ ಕಾರಣದಿಂದ STP ಪಕ್ಷ ರಾಜಕಾರಣವನ್ನು ನೋಡುವ ರೀತಿಯೇ ಬೇರೆಯಾಗಿದೆ. ಈಗ ನಾವು ನೀವು ಎಲ್ಲರೂ ಇದ್ದೀವಿ, ನಮಗೂ ಕೈಗಳಿವೆ, ಬಾಯಿಗಳಿವೆ. ನೀವು ಆಲೋಚನೆ ಮಾಡಿ ನೋಡಿ, ನಾವು ಯಾವತ್ತಾದರೂ ಕೂಡ ಆ ಪಕ್ಷದ ಮುಖಂಡರುಗಳಿಗೆ ನೀವು ಸರಳವಾಗಿರೋರಿಗೆ, ಪ್ರಾಮಾಣಿಕವಾಗಿರೋರಿಗೆ, ಕ್ರಿಯಾಶೀಲರಾಗಿರೋರಿಗೆ, ರಾಜಕೀಯ ಪ್ರಾತಿನಿಧ್ಯದಿಂದ ವಂಚಿತರಾಗಿದ್ದವ್ರಿಗೆ ನೀವು ಟಿಕೆಟ್ ಕೊಡಿ ಅಂತ ನಾವೇನಾದರೂ ಅವ್ರಿಗೆ ಲೆಟ್ರ್ ಬರೆದಿದ್ದೀವಾ? ಅಥವಾ ಅವ್ರನ್ನ ನಾವು ಪ್ರಶ್ನೆ ಮಾಡಿದ್ದೀವಾ? ಹೇಗೆ ಉಳಿಬೇಕು ಪ್ರಜಾಪ್ರಭುತ್ವದ ಮೌಲ್ಯಗಳು? ಇದನ್ನು ಕೂಡ ನೋಡಬೇಕು. ಈಗ ಯಾವನೋ ಒಬ್ಬ ಬರ್ತಾನೆ, ಬಡವರ ಬಂಧು ಜೈ ಅಂತಾನೆ, ಬಡವರ ಬಂಧು ಜೈ ಅಂತಾನೆ, ಅವನ ಸುತ್ತಮುತ್ತ ಏನು ಮಾಡ್ತಾರೆ, ಬಡವರ ಬಂಧು ಜೈ ಜೈ ಅಂತ ಕೂಗ್ತಾರೆ. ಈತನಾದರೂ ಕೂಡ ಬಡವರ ಬಂಧು ಜೈ ಅನ್ನಿಸ್ಕೊಳ್ಳೋನು ಒಬ್ಬ ಎಳ್ನೀರು ಮಾರ್ತಾ ಇದ್ದರೆ ಅವನ್ನ ಕರೆದುಬಿಟ್ಟು, ಬಾಪ್ಪ ಇಲ್ಲಿ ನೀ ಎಷ್ಟು ವರ್ಷದಿಂದ ಎಳ್ನೀರು ಮಾರ್ತಾ ಇದೆಯಾ? ಸ್ವಾಮಿ 50 ವರ್ಷದಿಂದ. ನಿನ್ಗೆ ವಸತಿ ಇದೆಯಾ, ಮನೆ ಇದೆಯಾ, ಉದ್ಯೋಗ ಇದೆಯಾ ಅಂತ ಕೇಳಿದ್ದೀರಾ? ರಾಜಕೀಯ ಅಂದರೆ ಇದು, ಅದು ಒಂದು ಸಂಶೋಧನೆ, ಅದು ಒಂದು ರಿಸರ್ಚು. ನಾವು ಕಂಟೆಸ್ಟ್ ಮಾಡೋಕ್ಕಾಗೋದಿಲ್ಲ. ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂಯೆನ್ಸಿಗೆ ಎಷ್ಟೆಷ್ಟು ಖರ್ಚು ಮಾಡಿದ್ರು ಅನ್ನೋದು ಗೊತ್ತು. ನಮ್ಮ ರಫತ್ತುಲ್ಲಾ ಖಾನ್ ಅವರು ನಿಂತರು, 14-15 ಹುಡುಗರು, ವಿದ್ಯಾವಂತ ಹುಡುಗರು, ಸಂಶೋಧನೆ ಹುಡುಗರು ಕಂಟೆಸ್ಟ್ ಮಾಡಿದ್ರು. ಓಟು ಎಷ್ಟೋ ತಗೊಳ್ಳಿ, ಅದು ಬೇರೆ ವಿಚಾರ. ಅವ್ರನ್ನೆಲ್ಲರನ್ನೂ ಕೂಡ ನಾನು 4-5 ಜನನ ಮಾತಾಡ್ಸಿದ್ದೀನಿ. ಸರ್, ನಾವು ಇಷ್ಟಕ್ಕೆ ಆದ್ರೆ ನಾವು ಬಿಟ್ಕೊಡೋದಿಲ್ಲ, ನಾವು ಒಂದು ಟೀಮ್ ಮಾಡ್ಕೊಂಡು 224 ಕಾನ್ಸ್ಟಿಟ್ಯೂನ್ಸಿಗೂ ಕೂಡ ನಾವು ಕಂಟೆಸ್ಟ್ ಮಾಡ್ತೀವಿ, ಅದು 500 ಬರಲಿ, 10,000 ಓಟ್ ಬರಲಿ ಅಂತ. ಈ ರೀತಿ ಜನರು ರಾಜಕೀಯವನ್ನೇ ಮುಟ್ಟಬಾರ್ದು, ಆ ರೀತಿ ಮಾಡಿದರೆ. ಬಟ್ ನಾನು 70 ವರ್ಷದಲ್ಲಿ, ನನಗೆ 73 ವರ್ಷದಲ್ಲಿ ಕಂಡ್ಕಂಡಂಥ ಒಂದು ಸತ್ಯದ ಅನುಭವವನ್ನು ನಾನು ಹೇಳ್ತೀನಿ. ನೀವು ಪತ್ರಿಕೆಯವರು ಹಾಕ್ಬೋದು, ಬಿಡ್ಬೋದು, ಅದ್ರ ಬಗ್ಗೆ ನಾನು ಕೇಳ್ತಾ ಇಲ್ಲ. ಸಂವಿಧಾನವನ್ನೇ ಜಾರಿಗೆ ತರಲಿಕ್ಕೆ ಬಿಟ್ಟಿಲ್ಲ 73 ವರ್ಷದಿಂದ. ಸುತ್ತ ಸರಪಳಿ ಹಾಕಿ ಕಟ್ಟಿದ್ದಾರೆ, ಸುತ್ತ ರೈಫಲ್ ಹಿಡ್ಕೊಂಡು ನಿಂತಿದ್ದಾರೆ. ಸಂವಿಧಾನವನ್ನೇ ಜಾರಿಗೆ ತರಲಿಕ್ಕೆ ಬಿಟ್ಟಿಲ್ಲ. ಒಂದು ವೇಳೆ ಸಂವಿಧಾನ ಅಲ್ಪ ಸ್ವಲ್ಪ ಜಾರಿಗೆ ಬಂದಿದೆ ಅಂದರೆ ಅದು ಪ್ರಗತಿಪರ ಸಂಘಟನೆಗಳಿಂದ, ರೈತ ಚಳುವಳಿ ಇರ್ಬೋದು, ದಲಿತ ಚಳುವಳಿ ಇರ್ಬೋದು, ಮತ್ತು ಹೋರಾಟಗಾರರು ಇರ್ಬೋದು, ಬುದ್ಧಿಜೀವಿಗಳದು, ಅಥವಾ ಇತ್ತೀಚೆಗೆ ಬಂದಂಥ STP ಪಕ್ಷ ಇರ್ಬೋದು, ಬೇರೆ ಬೇರೆ ಕಾಳಜಿ ಉಳ್ಳಂಥ ಪಕ್ಷಗಳಿಂದ. ಮತ್ತು ಇನ್ನೊಂದು, ನಮ್ಗೆ ಮುಖ್ಯಮಂತ್ರಿ ಮಾಡಿ, ಪ್ರಧಾನಮಂತ್ರಿ ಮಾಡಿ ಅಂತ ಇವರು ಅರ್ಜಿ ಕೊಡ್ತಾರೆ. ಅವ್ರು ಯಾರೂ ನಿಮ್ಮನ್ನು ಕೊಡೋದಿಲ್ಲ. ಅಲ್ಲಿ ಒಳ ಒಪ್ಪಂದ ಆಗಿರ್ತದೆ. 3 ಪಕ್ಷಗಳು ತಮ್ಮ ತಮ್ಮ ಕುಟುಂಬದ ಹಿಡಿತದಲ್ಲಿ ಇಟ್ಕೊಳ್ತಾ ಇದ್ದಾರೆ ವಿನಃ
ರಾಜಕೀಯ ಪ್ರಾತಿನಿಧ್ಯದಿಂದ ವಂಚಿತರಾದಂಥ ಶೋಷಿತರು, ಅಲ್ಪಸಂಖ್ಯಾತರು, ತಳ ಸಮುದಾಯದವರು, ದಿಕ್ಕಿಲ್ಲದವರು, ಆದಿವಾಸಿಗಳಿಗೆ ಇವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಾಡೋದಿಲ್ಲ. ಅದಕ್ಕೆ ನಾವು ಹೇಳೋದು, ಶೋಷಿತರು, ದಲಿತರು, ಅಲ್ಪಸಂಖ್ಯಾತರು ಇವರೆಲ್ಲ ಒಟ್ಟಾಗಿ ಒಂದು ವೇದಿಕೆಗೆ ಬಂದು ತಮ್ಮ ಹಕ್ಕನ್ನು ಪಡಿಬೇಕು. ಇವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗೆ ಇವ್ರ ಹತ್ರ ಓಟಿದೆ, ಇವರು ಸಕಲ ಸಂಪತ್ತನ್ನು ಸೃಷ್ಟಿ ಮಾಡ್ತಾರೆ, ಆಯ್ತಾ, ದುಡಿಯೋ ವರ್ಗ ಇವರು ಪ್ರಾಮಾಣಿಕರಾಗಿದ್ದಾರೆ. ಇದುವರೆಗೂ ಈ ಎಲ್ಲ ಪಕ್ಷಗಳ ಬಾಗಿಲನ್ನು ನಾವು ತಟ್ಟಿದ್ವಿ, ಆದರೆ ಅವರು ನಮಗೇನು ಮಾಡನೇ ಇಲ್ಲ. ಈಗ ಆ ಬಾಗಿಲನ್ನೇ ಧ್ವಂಸ ಮಾಡಿ ಹೊಸ ಬಾಗಿಲನ್ನು ನಾವು ಹಾಕಬೇಕಾಗಿದೆ. ಮತ್ತು ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಏನಾದರೂ ಸಮಸ್ಯೆಗಳಾಯಿತು ಅಂದರೆ ಹಿಂದೂ ಮುಸ್ಲಿಂ ಅಂತಂತ ವಿಂಗಡಿಸ್ತಾರೆ, ಅದು ಹೋಗಬೇಕು. ನಾನು ಹೇಳೋದಿಷ್ಟೇ, ಇದು ಸರಿ ಅಂದರೆ ನೀವು ಬರೀರಿ, ಇಲ್ದೇ ಬಿಟ್ಬಿಡಿ, ಆಯ್ತಾ. ನಾವು ಭಾರತೀಯರು, ಭಾರತದ ಕುಟುಂಬದ ಜನ ನಾವು. ಆ ಭಾರತದ ಕುಟುಂಬದಲ್ಲಿ ನನ್ನದೇ ಒಂದು ಕುಟುಂಬದ ಜನ ಮತ್ತೊಬ್ಬನಿಗೆ ಅನ್ಯಾಯ ಆಗಿದೆ ಅಂದರೆ ನಾವು 140 ಕೋಟಿ ಜನನೂ ಆಲೋಚನೆ ಮಾಡಬೇಕು, ಚಿಂತಿಸಬೇಕು. ಯಾಕೆಂದರೆ ಈ ರಾಷ್ಟ್ರ ಉಳಿದ್ರೆ ನಾವು ಉಳಿತೀವಿ, ನಮ್ಮ ಅನಿಸಿಕೆ ಉಳಿತದೆ, ಪ್ರಜಾಪ್ರಭುತ್ವ ಉಳಿತದೆ. ಇಲ್ಲದೇ ಇದ್ದರೆ ಅರಾಜಕತೆ ಸೃಷ್ಟಿ ಆಯ್ತದೆ. ಇಂಥ ಸಂದರ್ಭದಲ್ಲಿ ಪತ್ರಿಕೆಯವರು ಭಾಳ ಗಂಭೀರವಾಗಿ, ನೀವೇ ಇಲ್ಲಿದ್ದೀರಿ, ಎಲ್ಲ ನೀವು ಮಧ್ಯ ವಯಸ್ಸಿನವರು ಒಂದು ಸ್ವಲ್ಪ ಜನ ಬಿಟ್ಟರೆ, ನೀವೇ ಕೈಗೆ ತಗೊಂಡು ಈ ಪ್ರಜಾಪ್ರಭುತ್ವ ಉಳಿಸಬೇಕು, ರಾಷ್ಟ್ರ ಉಳಿಸಬೇಕು. ಇಷ್ಟನ್ನು ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಬಹುಶಃ ನೀವು ಗಮನಿಸಿಲ್ಲ ಅಂತ ಕಾಣ್ತದೆ. ಇಡೀ ರಾಷ್ಟ್ರದ ಮತ್ತು ರಾಜ್ಯದ ಅತಿದೊಡ್ಡ ಎಲ್ಲ ಮುಸ್ಲಿಂ ಸಂಘಟನೆಗಳೇನಿದೆ ಎಲ್ಲರೂ ಕೂಡ ಖಂಡಿಸಿದ್ದಾರೆ. ಮುಸ್ಲಿಂ ಸಂಘಟನೆಯ ನೇತಾರರು, ಮುಸ್ಲಿಂ ಸಂಘಟನೆಯ ಸಾಹಿತಿಗಳು ಎಲ್ಲರೂ ಕೂಡ, ಪತ್ರಕರ್ತರು ಆದಿಯಾಗಿ ಎಲ್ಲರೂ ಖಂಡಿಸ್ತಾರೆ. ಅತಿದೊಡ್ಡ ಮುಸ್ಲಿಂ ಸಂಘಟನೆ ಜಮಿತೆ ಉಲಮಾ ಹಿಂದ್ ಅಂದರೆ ಧಾರ್ಮಿಕ ಮುಖಂಡರ ಅತಿ ದೊಡ್ಡ ಒಂದು ಸಂಸ್ಥೆ. ಆ ಸಂಸ್ಥೆ ಅದೇ ದಿವಸ ಅಂದರೆ ಆಲ್ಮೋಸ್ಟ್ ಎಲ್ಲ ಸಂಘಟನೆಗಳು ಕೂಡ ಆಲ್ಮೋಸ್ಟ್ ಈ ವಿಚಾರವನ್ನು ಖಂಡನೆಯನ್ನು ಮಾಡಿದ್ದಾರೆ. ಈ ಕೃತ್ಯ ಸರಿಯಲ್ಲ, ಇದೊಂದು ಭಯೋತ್ಪಾದಕ ಕೃತ್ಯಕ್ಕೆ ಸಮ ಅನ್ನುವಂಥದ್ದು ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಯಾರೂ ಕೂಡ ಸಮರ್ಥನೆ ಮಾಡೋದಿಲ್ಲ. ಆದರೆ ದುರದೃಷ್ಟವಶಾತ್ ಈ ನಾಡಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅದೇ ಏನು ಈಗ ಇವತ್ತು ಆ ಯುವಕನ ಕೊಲೆ ಆದಂಥ ಸಂದರ್ಭದಲ್ಲಿ ಮುಸ್ಲಿಂ ಸಂಘಟನೆಗಳು ಎಲ್ಲರೂ ಕೂಡ ಕಟ್ಟಿದ್ದಾರೆ. ಅದೇ ರೀತಿ ಮುಸ್ಲಿಂ ವ್ಯಕ್ತಿಗಳ ಕೊಲೆ ಆದಂಥ ಸಂದರ್ಭದಲ್ಲಿ ಅದು ಶಂಭುಲಾಲ್ ಅನ್ನುವಂಥನೊಬ್ಬ ವ್ಯಕ್ತಿಯನ್ನು ಜೀವಂತವಾಗಿ ಸುಟ್ಟಾಗ ರಾಜಸ್ಥಾನದಲ್ಲಿ ಒಬ್ಬ ಕಾರ್ಮಿಕನನ್ನು, ಏನೂ ತಪ್ಪು ಮಾಡಿಲ್ಲ ಅವನ ಒಂದು ಏನು ಎಕ್ಸ್ಟ್ರಾ ಮ್ಯಾರಿಷಲ್ ಅಫೇರ್ಸನ್ನು ಮುಚ್ಚಿ ಹಾಕಲಿಕ್ಕೋಸ್ಕರ ಶಂಭುಲಾಲ್ ಅನ್ನೋನು ಒಬ್ಬ ಮುಸ್ಲಿಂ ಯುವಕನನ್ನು ಬೆಂಕಿ ಹಾಕಿ ಸುಟ್ಟಾಕಿ ಕೊಂದಾಗ ಅವನನ್ನು ಮೆರವಣಿಗೆ ಮಾಡ್ತಾರೆ. ಯಾರನ್ನ? ಶಂಭುಲಾಲನ್ನು ಮೆರವಣಿಗೆ ಮಾಡ್ತಾರೆ. ಶಂಭುಲಾಲ್ಗೆ ಹಾರ ಹಾಕಿ ವೆಲ್ಕಮ್ ಮಾಡ್ತಾರೆ. ಇಲ್ಲಿ ಅದೇ ರೀತಿ ಹುಬ್ಳಿಯಲ್ಲಿ ನರಗುಂದದಲ್ಲಿ ಶಮೀರ್ ಅನ್ನೊಬ್ಬ ಯುವಕನನ್ನು ಶ್ರೀರಾಮ್ ಸೇನೆಯ ಮತ್ತು ಬಜರಂಗ್ ದಳದ್ರು ಕೊಲ್ತಾರೆ. ಕೊಂದು ಅವರಿಗೆ ಜೈಲಿಗೆ ಹೋದಾಗ ಪ್ರಮೋದ್ ಮುತಾಲಿಕ್ ಜೈಲಿಗೆ ಹೋಗಿ ಅವ್ರನ್ನ, ಆ ಕೊಲೆಗಾರರನ್ನು ಭೇಟಿ ಮಾಡ್ತಾರೆ. ಕಾಶ್ಮೀರದಲ್ಲಿ ಆಸಿಫಾ ಅನ್ನುವಂಥ 8 ವರ್ಷದ ಹುಡುಗಿಯನ್ನು ದೇವಾಲಯದಲ್ಲಿ ಕೂಡಿ ಹಾಕಿ 8 ದಿನಗಳ ಕಾಲ ಅತ್ಯಾಚಾರ ಮಾಡಿದ ನಂತರ ಆ ಆರೋಪಿಗಳ ಪರವಾಗಿ BJP ಮೆರವಣಿಗೆ ಮಾಡ್ತದೆ, ಪ್ರತಿಭಟನೆ ಮಾಡ್ತದೆ, ಸಂಘ ಪರಿವಾರ. ಅಂದರೆ ಇದು ಈ ನಾಡಿನ ದುರಂತ. ಒಂದು ಕೃತ್ಯವನ್ನು ಅದೇ ರೀತಿ ಇಲ್ಲಿ ಬೆಳಗಾವಿಯಲ್ಲಿ ಅರ್ಬಾಜ್ ಒಬ್ಬ ಯುವಕನ, ಸಂಘ ಪರಿವಾರದ ಅರ್ಬಾಜ್ ಒಬ್ಬ ಯುವಕನನ್ನು ಕುತ್ತಿಗೆಯನ್ನು ಕೊಯ್ತಾರೆ. ಅಂದರೆ ಈ ನಾಡಿನ ಜನತೆ, ನಾವುಗಳು ಯಾವುದೇ ಈ ರೀತಿಯಾದಂತಹ ಕೃತ್ಯವನ್ನು ಕಡಾಖಂಡಿತವಾಗಿ ಜಾತಿ, ಮತ, ಧರ್ಮ ನೋಡದೆ ಖಂಡಿಸಬೇಕಾಗ್ತದೆ. ಅದು ಇವತ್ತು ಆಗ್ತಾ ಇಲ್ಲ ಅನ್ನೋಂಥದ್ದು ದುರಂತ. ಮತ್ತು ಮಾಧ್ಯಮಗಳು ಕೂಡ ಒನ್ ಸೈಡೆಡ್ ಅಂತಂತಹ ಡಿಬೇಟ್ ನಡೀತಾ ಇರೋದನ್ನು ಕಳೆದು, ಶಮೀರ್ ಹತ್ಯೆ ಆದಾಗ
ನರಗುಂದದಲ್ಲಿ ಶಮೀರ್ ಹತ್ಯೆ ಆಯಿತು, ಆರೋಪಿಗಳು ಬಜರಂಗ ದಳದವರು, ಶ್ರೀರಾಮ ಸೇನೆ, ಯಾವುದೇ ತಪ್ಪು ಮಾಡಿರಲಿಲ್ಲ. ಅಂಗಡಿಯಿಂದ ಮನೆಗೆ ಹೋಗ್ತಾ ಇದ್ದದ್ದು, ಇಬ್ಬರ ಮೇಲೆ ಹತ್ಯೆ ಆಯಿತು, ಒಬ್ಬ ತೀರೋಗ್ತಾನೆ. ಮಾಧ್ಯಮ ಡಿಬೇಟ್ ಮಾಡಲಿಲ್ಲ ಇದನ್ನು. ಅಂದರೆ ಮುಸಲ್ಮಾನರ ಹತ್ಯೆ ಆದಾಗ, ಕ್ರಿಶ್ಚಿಯನ್ನರ ಹತ್ಯೆ ಆದಾಗ, ದಲಿತರ ಹತ್ಯೆ ಆದಾಗ ಈ ದೇಶದಲ್ಲಿ ಅದು ಚರ್ಚೆ ಆಗ್ತಾ ಇಲ್ಲ. ಮೊನ್ನೆ ಉತ್ತರ ಪ್ರದೇಶದಲ್ಲಿ ಒಬ್ಬ ದಲಿತ ಯುವಕನನ್ನು ಜಮೀನಿನ ವಿಚಾರದಲ್ಲಿ ಜೀವಂತವಾಗಿ ಸುಟ್ಟುಕೊಂಡ್ರು. ದಿನೇಶ್ ಕನ್ಯಾಡಿ ಮರ್ಡರ್ ಆಯಿತು ಮಂಗಳೂರಿನಲ್ಲಿ. ದಿನೇಶ್ ಕನ್ಯಾಡಿ ಒಬ್ಬ ಯುವಕನನ್ನು BJP ಒಬ್ಬ ನಾಯಕ ಕೊಂದು ಹಾಕ್ದ. ಯಾವ ಮಾಧ್ಯಮದಲ್ಲಿ ಅದು ಡಿಬೇಟ್ ಆಗಿದೆ? ಇವತ್ತು ಇಡೀ ಮಾಧ್ಯಮಗಳು ಚರ್ಚೆ ಮಾಡಬಾರ್ದು ಅಂತಲ್ಲ, ಚರ್ಚೆ ಮಾಡಬೇಕು. ಆದರೆ ಯಾಕೆ ಒನ್ ಸೈಡ್ ಆಗ್ತಾ ಇದೆ? ಯಾಕೆ ಚಾಮರಾಜನಗರದ ಜೋಡಿ ಕೊಲೆ ಆಯಿತು, ಇಬ್ಬರು ಕೂಲಿ ಕಾರ್ಮಿಕರದು. ಯಾಕೆ ಅದು ಪ್ರೈಮ್ ಟೈಮ್ ಡಿಬೇಟ್ ಆಗ್ತಾ ಇಲ್ಲ? ಇದು ಈ ನಾಡಿನ ದುರಂತ. ಇವತ್ತು ಉದಯಪುರದಲ್ಲಿ ಆದಂಥ ಆ ಘಟನೆಯನ್ನು ಇಡೀ ಮುಸ್ಲಿಂ ಸಂಘಟನೆಗಳು, ಯಾವ ಮುಸ್ಲಿಂ ಸಂಘಟನೆಗಳು ಉಳಿಯದೆ ಎಲ್ಲ ಮುಸ್ಲಿಂ ಸಂಘಟನೆಗಳು, ಮುಸ್ಲಿಂ ನಾಯಕರು ಖಂಡಿಸಿದ್ದಾರೆ. ಅದೇ ರೀತಿ ಈ ದೇಶದಲ್ಲಿ ಅದು ಯಾರೇ ಆಗಲಿ ಕ್ರಿಮಿನಲ್ ಕೃತ್ಯ ಅನ್ನೋದು ಕ್ರಿಮಿನಲ್ ಕೃತ್ಯ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ನಾಡಿನ ನಾಗರಿಕರು, ಈ ನಾಡಿನ ಪ್ರಜೆಗಳು, ಈ ನಾಡಿನ ಮಾಧ್ಯಮಗಳು ಅರಿತುಕೊಳ್ಬೇಕಾಗ್ತದೆ ಅಂಥೇಳಿ ವಿಚಾರ ಹೇಳಕ್ಕೆ ಬಯಸ್ತೇನೆ. ಎಲ್ರಿಗೂ ಧನ್ಯವಾದಗಳು.